ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಗುಡ್ ನ್ಯೂಸ್ ಅಂತಂದಿರ್ಬೋದು. ಅದೇನಂದರೆ ನಿಮಗೆ 2025-26 ಸ್ಕಾಲರ್ಶಿಪ್ಪು ಅಮೌಂಟ್ ಕ್ರೆಡಿಟ್ ಆಗಿದೆ. ವಿತ್ ಲೈವ್ ಪ್ರೂಫ್ ಸಮೇತ ತೋರಿಸ್ತೀನಿ. ಯಾರು ಕ್ರೆಡಿಟ್ ಆಗಿದೆ, ಯಾರೆಲ್ಲ ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡಬೇಕು, ನೆಕ್ಸ್ಟ್ ಯಾರು ಕ್ರೆಡಿಟ್ ಆಗುತ್ತೆ ಅಂತ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಷನ್ಸ್ ಕೂಡ ಆನ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅವ್ರು ಕೂಡ ಈ ಒಂದು ಸ್ಟೇಟಸ್ ಅಪ್ಡೇಟ್ ಪ್ರತಿ ಸಾರಿ ತಿಳಿತಾ ಹೋಗಲಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ತುಂಬ ಜನ, ಸಾಕಷ್ಟು ಜನ ಕಮೆಂಟ್ಸ್ ಆಗ್ತಿದ್ರು SSP 2025-26 ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತಂದು. ಮತ್ತು ಇನ್ನೂ ಸ್ವಲ್ಪ ಜನಕ್ಕೆ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ, ಸ್ವಲ್ಪ ಜನಕ್ಕೆ ಬಂದುಬಿಡ್ತು. ಓಕೆನಾ? ಈಗ ಯಾರಿಗೆ ಬರ್ತದೆ, ಯಾರಿಗೆ ಬಂದಿಲ್ಲ, ನೆಕ್ಸ್ಟ್ ಯಾರಿಗೆ ಬರಬೇಕು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟು ನಿಮ್ಮ ಈಗ ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ಬರ್ತಿಲ್ಲ, ನೀವು SSP ಲಾಗಿನ್ ಈ ಥರ ಬರುತ್ತಲ್ಲ, ನಿಮ್ಮದು ಸೇಮ್ ಯಾವಾಗ ಯಾವ ಥರ ಇತ್ತು ಅದೇ ಥರ ಇರುತ್ತೆ. ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂದು ಲಾಗಿನ್ ಆಗಿ ಕೇಳ್ತಿದ್ದೆ, ಇನ್ನೊಂದು ಸರಿ ಲಾಗಿನ್ ಆಗ್ತೀನಿ ನಾನು. ಯೂಸರ್ ಐಡಿನ ಹಾಕೊಂಬಿಟ್ಟು ನೀವು ಕ್ಯಾಪ್ಚರ್ನ ನಾರ್ಮಲ್ ಅವಾಗ ಯಾವ ಥರ ಮೊದಲು ಲಾಗಿನ್ ಆಗ್ತಿದ್ರಲ್ಲ ಅದೇ ಥರ ಲಾಗಿನ್ ಆಗಿ, ಲಾಗಿನ್ ಆದ ತಕ್ಷಣ ನಿಮಗೆ ಇಯರ್ ವೈಸ್ ಸ್ಟೇಟಸ್ ಅಂತ ಅಲ್ಲಿ ಕಾಣಿಸುತ್ತಲ್ವ, ಅದನ್ನೇ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಅಲ್ಲಿ ಸ್ಟೇಟಸ್ ತೋರಿಸೋದು ಹೇಳ್ತೀನಿ ನಿಮಗೆ. ಇಲ್ಲಾಂದರೆ ಗೊತ್ತಾಗುತ್ತೆ ಕೂಡ ಯಾವ ಥರ ಸ್ಟೇಟಸ್ನ ಚೆಕ್ ಮಾಡೋದು. ಮತ್ತು ಸಾಕಷ್ಟು ಜನಕ್ಕೆ ಸ್ಟೇಟಸ್ ಚೆಕ್ ಮಾಡೋದು ಗೊತ್ತಾಗ್ತಿಲ್ಲ. ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, 2025-26ನ. ಮತ್ತು ವಿ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಈ ಥರ ಬರ್ತಾಯಿದೆ ಅವಾಗ ಮೊದಲು. ಓಕೆನಾ? ಇವಾಗ ನಮ್ಮೊಂದು ಪೇಮೆಂಟ್ ಸ್ಟೇಟಸ್ ಆಯಿತು, ಸ್ಕಾಲರ್ಶಿಪ್ ಸ್ಟೇಟಸ್ ಆಯಿತು. ಎಲ್ಲಿ ಚೆಕ್ ಮಾಡಬೇಕಂತಂದರೆ ನಿಮಗೆ ಕಾಣಿಸುತ್ತೆ, ನಿಮಗೆ ಅಪ್ಲಿಕೇಶನ್ಸ್ ವೆರಿಫಿಕೇಷನ್ ಸ್ಟೇಟಸ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ್ಯಾವ ವೆರಿಫಿಕೇಷನ್ಸ್ ಅಲ್ಲಿದೆ ಅಂತ ಕಾಣಿಸುತ್ತೆ. ನೋಡಿ, ಈ ವರ್ಷ ಇದೆ ಇದು 2025-26ದ 2 ಸ್ಕಾಲರ್ಶಿಪ್ ವೆರಿಫಿಕೇಷನ್ಸ್ ಆಗಿದೆ. ಎಕ್ಸಾಂಪಲ್ ಈಗ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕೀಮು ಮತ್ತು BCD ಫೀ ರಿಯಂಬರ್ಸ್ಮೆಂಟ್ 2 ಕೂಡ ಅಪ್ಲೋಡ್ ಆಗಿದೆ. ನೆಕ್ಸ್ಟು ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಪೇಮೆಂಟ್ ಸ್ಟೇಟಸ್ ಏನಾಗಿದೆ ಅಂತ ಕೇಳಿದ್ರೆ 2 ಪೇಮೆಂಟ್ ಸ್ಟೇಟಸ್ ಕೂಡ ಅದು ಕೂಡ ವೆರಿಫೈಡ್ ಆಗಿದೆ. ಓಕೆನಾ? ಅಪ್ಲೋಡು ಎಸ್ ಅಂತಿದೆ, ಅಮೌಂಟ್ ಕೂಡ ಮೆನ್ಷನ್ ಆಗಿದೆ. ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ ಬಂದ್ಬಿಟ್ಟು ಅದು ಕೂಡ ನಿಮಗೆ ಕಾಣಿಸುತ್ತೆ. ನೋಡಿ, ಇಲ್ಲೇ ಕ್ಲಿಕ್ ಮಾಡ್ತೀನಿ ನಾನು. ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಅವಾಗ ನೋಯಿತು, ಬಟ್ ಇವಾಗ ಅಟ್ ಪ್ರೆಸೆಂಟ್ ಅದು ಕೂಡ ನಿಮಗೆ ವೆರಿಫಿಕೇಷನ್ಸ್ ಎಸ್ ಆಗಿದೆ. ಓಕೆನಾ? ಪಿ ಅಮೌಂಟು ಪುಷ್ ಟು DBT ಕೂಡ ಅದೇನಾಗಿದೆ ಎಸ್ ಅಂತಾಗಿದೆ, ಅಮೌಂಟ್ ಕೂಡ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಪೇಮೆಂಟ್ ಸ್ಟೇಟಸ್ ಇನ್ DBT ಅಂದರೆ ಅಂದರೆ DDO ಬಂದ್ಬಿಟ್ಟು ಅಪ್ಲೋಡ್ ಮಾಡಬೇಕಲ್ಲ, ಅದು ಏನಾಗಿದೆ ಅಂದರೆ ನೋಡಿ 4th ಲೆವೆಲ್ ಇದು ಕಂಪ್ಲೀಟಾಗಿ ಬಂದ್ಬಿಟ್ಟು 4th ಲೆವೆಲ್. DDO ಅಪ್ಲೋಡ್ ಇನ್ DBT ಬಂದ್ಬಿಟ್ಟು ಎಸ್ ಅಂತಿದೆ. ನೆಕ್ಸ್ಟು ಪೇಮೆಂಟ್ ರೆಸ್ಪಾನ್ಸ್ ಇನ್ DBT ಕೂಡ ಎಸ್ ಅಂತ ಅಮೌಂಟ್ ಕೂಡ ಮೆನ್ಷನ್ ಆಗಿದೆ. ಪೇಮೆಂಟ್ ಡೀಟೇಲ್ಸ್ ಅಂತ ಬಂದುಬಿಟ್ರೆ ನಿಮಗೆ ಪೇಮೆಂಟ್ ಡೀಟೇಲ್ಸ್ ನೋಡ್ಬೋದು. ಸಕ್ಸಸ್ಸು, ಆಮೇಲೆ 18,000 ಅಮೌಂಟು, ಬ್ಯಾಂಕ್ ನೇಮು, ಬ್ಯಾಂಕ್ ಅಕೌಂಟ್ ನಂಬರು, UTR ನಂಬರು, ಕ್ರೆಡಿಟ್ ಆನ್ ಡೇಟು ಮತ್ತು ಕ್ರೆಡಿಟ್ ಆನ್ಸ್ ಯಾವಾಗ ಆಯಿತು, ಕಂಪ್ಲೀಟಾಗಿ ಇದ್ರದ್ದು ಇನ್ಫಾರ್ಮೇಷನ್ಸ್ ಈ ಥರ ಸ್ಟೇಟಸ್ ಸಿಗುತ್ತೆ. ಮೊದಲ ಥರ ಒಂದು PDF ಫಾರ್ಮೆಟಲ್ಲಿ ಬರಲ್ಲ. ಓಕೆನಾ? ಮೊದಲು ಏನಾಗ್ತಿದ್ರು, ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡ್ಕೊಂಡು PDF ಬತ್ತಿತ್ತು, PDFನ ಡೌನ್ಲೋಡ್ ಮಾಡ್ಬೋದಾಗಿತ್ತು. ಇಲ್ಲಾಂದರೆ ಅಲ್ಲೇ ನೀವು ಸ್ಟೇಟಸ್ನ ನೋಡ್ಕೊಂಡು ಬರ್ಬೋದಿತ್ತು. ಈಗ ಒಂದೊಂದು ಸೆಕ್ಷನ್ಸ್ಗೆ ಒಂದೊಂದು, ಅಂದರೆ ಈಗ ಪೇಮೆಂಟ್ಸ್ ಡೀಟೇಲ್ಸ್ಗೆ ಒಂದು ಬಾಕ್ಸು, ನೆಕ್ಸ್ಟು ಪೇಮೆಂಟ್ ಸ್ಟೇಟಸ್ ಇನ್ DBTಗೆ ಒಂದು ಬಾಕ್ಸು, ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ಗೆ ಒಂದು, ಸ್ಕಾಲರ್ಶಿಪ್ ಕಾಂಪೋನೆಂಟ್ ಅಪ್ಲೋಡ್ ಫಾರ್ ಪೇಮೆಂಟ್ ಅದಕ್ಕೆ, ಈ ಥರ ಸಪ್ರೇಟಾಗಿ ಒಂದೊಂದು ಸಪ್ರೇಟಾಗಿ ಬಾಕ್ಸ್ ಕೊಟ್ಟಿದ್ದಾರೆ. ನಿಮ್ಮ ಇಲ್ಲಿ ಹೋಗಿ ಸ್ಟೇಟಸ್ ನೋಡ್ಕೋಬೋದು. ಇದು ಕಂಪ್ಲೀಟಾಗಿ ನೋಡಿ, ನಾನು ಹೇಳ್ತಿದ್ದೀನಿ, ಈ ವರ್ಷದ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಈ ಥರನೇ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ವರ್ಷನ್ ಕೂಡ ಇದೇ ಥರ ಕೊಡ್ಬೋದು. ಮೊದಲು ಓಲ್ಡ್ ಫಾರ್ಮೇಟ್ ಏನಿತ್ತು PDF ನನ್ನ ಆಲ್ಮೋಸ್ಟ್ ತೆಗ್ದಿದ್ದಾರೆ. ನೆಕ್ಸ್ಟ್ ವರ್ಷ ನೋಡೋಣ ಅದು ಯಾವ ಥರ ಕೊಡ್ತಾರೆ. ಮೇ ಬಿ ಇದೇ ಥರ ಕಂಟಿನ್ಯೂ ಮಾಡ್ಬೋದು. ಇದು ಲೈವಲ್ಲೇ ತೋರಿಸ್ತಾ ಇದ್ದೀನಿ. 18,000 ಅಮೌಂಟ್ ಕ್ರೆಡಿಟ್ ಆಗಿದೆ, ಮತ್ತು ವಿದ್ಯಾಸಿರಿ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ. ನೆಕ್ಸ್ಟು ಈಗ ಇದು ಇನ್ಫಾರ್ಮೇಷನ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಇನ್ನೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅನ್ನೋರು ಯಾರು ಕ್ರೆಡಿಟ್ ಆಗುತ್ತೆ ಅಂದರೆ, ನೀವೇನಾದರೂ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿದ್ದರೆ, ನೀವೇನಾದರೂ 2nd ಇಯರ್ 3rd ಇಯರ್ 4th ಇಯರ್ ಈ ಥರ ಓದ್ತಾ ಇದ್ದರೆ, ನಿಮಗೆ ಖಂಡಿತ ಅಮೌಂಟು ಈ ಮಂತಲ್ಲೇ ಅಮೌಂಟ್ ಅನ್ನೋದು ರಿಲೀಸ್ ಆಗುತ್ತೆ. ನೀವು SC/ST ಆಗಿದ್ದರೆ, ಇಂಜಿನಿಯರ್ ಗೊತ್ತಿದ್ದರೆ ಅಮೌಂಟ್ ಆಲ್ರೆಡಿ ಕ್ರೆಡಿಟ್ ಆಗಿರುತ್ತೆ. ಇನ್ನೂ ಸ್ವಲ್ಪ ಜನ ಕ್ರೆಡಿಟ್ ಆಗಿಲ್ಲ, ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನೀವೇನು ಮಾಡಬೇಕಂದ್ರೆ, ಖಂಡಿತ ಈಗ ಯಾಕಂದರೆ ತುಂಬ SC/ST ಅವ್ರಿಗೆ ಸ್ಟಾರ್ಟಿಂಗಿಂದನೇ ಅಮೌಂಟ್ ಕ್ರೆಡಿಟ್ ಆಗ್ತಿದೆ, ಅಂದರೆ ಆಲ್ರೆಡಿ ತುಂಬ ಲೇಟ್ ಆಗಿದೆ. ಇವಾಗ ನೀವೇನು ಮಾಡಬೇಕಂದ್ರೆ, ಏನು ಮಾಡೋಂಗಿಲ್ಲ, ನಿಮ್ಮ ಒಂದು ಸ್ಟೇಟಸಲ್ಲಿ ಏನಿದೆ ಪ್ರಾಬ್ಲಮ್ ಏನಿದೆ ನೋಡ್ಕೊಳ್ಳಿ. ಪ್ರಾಬ್ಲಮ್ ಏನೂ ಇರಲಿಲ್ವಾ, ಏನು ಮಾಡಿಬಿಡಿ. 3rd ಲೆವೆಲ್ವರೆಗೂ ವೆರಿಫಿಕೇಷನ್ ಆಗಿ ಅಮೌಂಟ್ ಮೆನ್ಷನ್ ಆಗಿದ್ದರೆ DDO ನೋ ಅಂತಿದ್ರೆ ವೇಟ್ ಮಾಡಿ. ನಿಮಗಿನ್ನ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿ 2nd ಲೆವೆಲಲ್ಲಿ ನಿಂದಿತ್ತು, ಕಾಲ್ ಕೂಡ ಬಂದಿಲ್ಲ, ಸ್ವಲ್ಪ ಜನ ಕಾಲ್ ಕೂಡ ಬಂದಿತ್ತು, ನಾನು ಇನ್ನೂ ಅಪ್ಲೋಡ್ ಮಾಡಿರಲಿಲ್ಲ ಅಂದರೆ ಏನು ಮಾಡಬೇಕಂದ್ರೆ, ನಿಮ್ಮ ಒಂದು ಸ್ಟೇಟಸ್ ಏನಿದೆ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಮತ್ತು ನಿಮ್ಮದು ಒಂದು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ತೊಗೊಳ್ಳಿ. ನಿಯರ್ ಇರೋದು ಯಾವುದೇ ಒಂದು ತಾಲೂಕು ಆಫೀಸ್ ಹತ್ರ ವಿಸಿಟ್ ಮಾಡಿ. ನಿಯರ್ ಇರೋದು, ನಾನು ಆ ತಾಲೂಕಿಗೆ ಅಷ್ಟೇ ಬಿಲ್ಲಂಗೆ ಅದೇ ತಾಲೂಕು ಹೋಗಬೇಕು, ಇಲ್ಲ ಈ ತಾಲೂಕು ಏನಿಲ್ಲ, ನಿಮ್ಮ ನಿಯರ್ ಯಾವ ತಾಲೂಕಿಗೆ ನಿಯರ್ ಆಗುತ್ತೆ ಆ ತಾಲೂಕು ಹತ್ರ ವಿಸಿಟ್ ಮಾಡಿಬಿಟ್ಟು ನಿಮ್ಮೊಂದು ಸ್ಕಾಲರ್ಶಿಪ್ ಸ್ಟೇಟಸ್ನ ತೋರಿಸಿ. ಈ ಥರ ಹಿಂಗಾಗಿದೆ, ನಂದು ಸ್ಕಾಲರ್ಶಿಪ್ ಆಲ್ರೆಡಿ ಬರಬೇಕಿತ್ತು, ಬಂದಿಲ್ಲ ಅಂತೇಳಿ ಅವ್ರು ಆಟೋಮೆಟಿಕಲಿ ಚೆಕ್ ಮಾಡಿ ಆಗಿಂದಾಗೆ ನಿಮ್ಮ ಒಂದು ಏನಿದೆ ಸಾಲವನ್ನು ಮಾಡಿಬಿಡ್ತಾರೆ. ನಿಮ್ದು ಏನಾದ್ರು ಇನ್ಕಮ್ ಏನಾದರೂ ಓಲ್ಡ್ ಅಪ್ಲೋಡ್ ಮಾಡಿ ಈಗ ಹೊಸದಾಗಿ ಅಪ್ಲೋಡ್ ಮಾಡಬೇಕಿತ್ತು, ಈ ಥರ ಏನೋ ಒಂದು ಅಪ್ಡೇಷನ್ ಮಾಡೋದಿತ್ತು ಅಂದರೆ ಖಂಡಿತ ನೀವು ತಾಲೂಕು ಆಫೀಸ್ ಹತ್ರ ವಿಸಿಟ್ ಮಾಡಿ ನಿಮ್ಮ ಎಲ್ಲ ಒಂದು ಪ್ರಾಬ್ಲಮ್ ಸರಿ ಅದನ್ನು ಮಾಡ್ಕೋಬೋದಿರುತ್ತೆ. ಆದಷ್ಟು ಬೇಗನೆ ಮಾಡಿಕೊಡ್ತಾರೆ, ವಿತಿನ್ 1 or 2 ಅವರ್ಸಲ್ಲಿ. ಓಕೆನಾ? ವಿತಿನ್ 1 or 2 ಅವರ್ಸಲ್ಲೇ ಮಾಡಿಕೊಡ್ತಾರೆ. ಇದಿಷ್ಟು ನಿಮ್ಮ ಪ್ರಾಬ್ಲಮ್ಸ್ ಆಗಿತ್ತು. ನೆಕ್ಸ್ಟ್ ನೀವು ಇನ್ನು ಯಾರಿಗೆ ಬರಬೇಕು, ಇನ್ನೂ ಲೇಟ್ ಯಾರಿಗೆ ಆಗುತ್ತೆ ಅಂದರೆ, ನೀವೇನಾದರೂ ಇಂಜಿನಿಯರಿಂಗಲ್ಲೇ ಫಸ್ಟ್ ಇಯರ್ ಆಗಿದ್ದರೆ
ಇಲ್ಲ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ದರೆ BSc BA ಥರ ಇಲ್ಲ PUC ಹುಡುಗರಾಗಿದ್ದರೆ ನಿಮಗೆ ಇನ್ನು ಈಗ ತಾನೇ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆದರೆ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸು ಮತ್ತು PUC ಓದೋಂಥ ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ಇನ್ನೂ ಏನು ಮಾಡಿದರೆ, ಈಗ ಅಪ್ಲಿಕೇಶನ್ಸ್ ಕ್ಲೋಸ್ ಆಗಿದೆ, ಅಪ್ಲೈ ಮಾಡೋಕ್ಕೆ ಬರಲ್ಲ. ಬಟ್ ಆದರೆ ಇಂಜಿನಿಯರ್ಸ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಇನ್ನೂ 15th ಹೋದರೆ ಇದೆ. ಇವಾಗ ನೀವೇನು ಮಾಡಬೇಕು, ವೆಯ್ಟ್ ಮಾಡಬೇಕು. ಯಾಕಂದರೆ ನಿಮಗೆ ಇವಾಗ ತಾನೇ ಅಪ್ಲಿಕೇಶನ್ಸ್ ಹಾಕಿ ನಿಮ್ಮದು ಅಪ್ಲಿಕೇಶನ್ಸ್ ವೆರಿಫೈ ಮಾಡೋಕ್ಕೆ ತುಂಬ ಲೆಂತ್ ತೊಗೋತದೆ ಟೈಮು. ಯಾಕಂದ್ರೆ 2024-25 ಸ್ಕಾಲರ್ಶಿಪ್ ಕೂಡ ಈ ಸಾರಿ ಅಮೌಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ. ಮತ್ತು ಅದ್ರ ಜೊತೆನೇ 2025-26 ಕೂಡ ಅಮೌಂಟ್ ಕ್ರಿಯೇಟ್ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಟೈಮ್ ತೊಗೋಬೋದು. ಇದಿಷ್ಟು ಈ ಸ್ಕಾಲರ್ಶಿಪ್ ರಿಲೇಟೆಡ್ ವೀಡಿಯೋ ಅದ್ರಾಗಿತ್ತು. ನೆಕ್ಸ್ಟ್ ಏನಾದರೂ ಇನ್ಫಾರ್ಮೇಷನ್ ಬಂದರೆ SSB ಕಡೆಯಿಂದ ಖಂಡಿತ ನಾನು ನಿಮಗೆ ಆ ಇನ್ಫಾರ್ಮೇಷನ್ ತಿಳಿಸ್ತೀನಿ ಅಂತ. ಮತ್ತು ಬೇರೆ ಸ್ಕಾಲರ್ಶಿಪ್ SSB ಬಿಟ್ಟು ಸಾಕಷ್ಟು ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ಸ್ ಆದರೆ ಗೊತ್ತಿರಲ್ಲ. ಆ ಎಲ್ಲ ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ಸು ಅಪ್ಲಿಕೇಶನ್ಸ್ ಹಾಕೋದೆ, ಅದು ಸ್ಕಾಲರ್ಶಿಪ್ ಬಂದೇ ಬರೋಂಥ ಎಲ್ಲ ಒಂದು ಇನ್ಫಾರ್ಮೇಷನ್ ನಮ್ಮ ಒಂದು ಚಾನಲ್ ಸಿಗ್ತಿರುತ್ತಂತ ವೆರಿ ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾತ್ರ ನಮ್ಮ ಚಾನಲ್ ಬರ್ತಿರುತ್ತೆ. ನಾನು ಬೇಕಾದ್ರೆ ಡೈಲಿ ವೀಡಿಯೋ ಹಾಕೋದು ನಿಮಗೆ ಮಿಸ್ ಮಾಡ್ಬೋದು. ಬಟ್ ಆದರೆ ಏನು ಇನ್ಫಾರ್ಮೇಷನ್ಸ್ ಇದೆ ಅದನ್ನು ನಾನು ಖಂಡಿತ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇದೆ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಅವರು ಕೂಡ ಹೇಳಿ ಈ ಥರ ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ಸ್ ವೀಡಿಯೋ ಸಿಗ್ತವೆ ಅಂತ ಹೇಳ್ತಾ, ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ದು ಏನೇ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ, ಅದಕ್ಕೆ ನಿಮ್ಗೆ ಆನ್ಸರ್ ಖಂಡಿತ ಮಾಡ್ತೀನಿ. ಆನ್ಸರ್ ಮಾಡಿರಲಿಲ್ಲ ಅಂದರೆ ಡೆಡಿಕೇಟೆಡ್ ಆಗಿ ಅದಕ್ಕೋಸ್ಕರ ವೀಡಿಯೋ ಮಾಡೋದು ತಿಳಿಸ್ತೀನಿ ಅಂತ ಹೇಳ್ತಾ, ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ, ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.